ಸದ್ಯ ಇತ್ತೀಚೆಗೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ವಿಚಾರದಲ್ಲಿ ಸರ್ಕಾರದ ಒಂದು ನಡೆ, ಹಿಂದಿನ ಸರ್ಕಾರದ ನಡೆ ಮತ್ತು ಇಡೀ ತಿರುಪತಿಯ ಭಕ್ತಾದಿಗಳ ಭಾವನೆ ಜೊತೆಗೆ ಆಟ ಆಡಿದ್ದಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈಗ ಸದ್ಯಕ್ಕೆ ತಿರುಪತಿಯನ್ನು ಕ್ಲೀನ್ ಮಾಡೋದಕ್ಕೆ ಹಲವು ಹೋಮ ಹವನಗಳನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಈಗ ಟೆಕ್ನಿಕಲಿ ತಿರುಪತಿಯ ಕ್ಲೀನಿಂಗ್ ಪ್ರೊಸೀಜರ್ ನಡೀತಾ ಇದೆ ಅನ್ನೋ ರೀತಿಯ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಟಿಟಿಡಿ ಮೆಗಾ ಪ್ಲಾನ್ ಒಂದನ್ನು ಮಾಡಿಕೊಂಡಿದೆ. ತುಪ್ಪ ವಿವಾದದ ಬಳಿಕ ತಿರುಪತಿಯಲ್ಲಿ ಈಗ ಮೆಗಾ ಆಪರೇಷನ್ ನಡೀತಿದೆ. ಹಿಂದೂಯೇತರ ನೌಕರರಿಗೆ ಟಿಟಿಡಿ ಮಂಡಳಿ ಗೇಟ್ ಪಾಸ್ ಕೊಡುವ ನಿರ್ಧಾರಕ್ಕೆ ಬಂದಿದೆ. ದಶಕಗಳ ಬಳಿಕ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ ಟಿಟಿಡಿ ಆಡಳಿತ ಮಂಡಳಿ. ಹಿಂದಿನಿಂದಲೂ ಭಕ್ತರು ಈ ಬಗ್ಗೆ ಭಾರಿ ಒತ್ತಾಯವನ್ನು ಮಾಡ್ತಾ ಇದ್ರು. ಈಗ ಟಿಟಿಡಿಯ ನೂತನ ಆಡಳಿತ ಮಂಡಳಿಯ ಮೊಟ್ಟ ಮೊದಲ ಸಭೆಯಲ್ಲಿ ಈ ನಿರ್ಧಾರ ಮಾಡಿದ್ದಾರೆ. ಯಾವ ನಿರ್ಧಾರ, ಏನ್ ನಿರ್ಧಾರ ಇದೆ, ಈ ನಿರ್ಧಾರಕ್ಕೆ ನೌಕರರ ಸಮ್ಮತಿ ಇದೆಯಾ, ನೌಕರರು ಒಪ್ಪು ಬಿಡ್ತಾರಾ, ಅಥವಾ ಈ ನಿರ್ಧಾರ ಒಂದು ದೊಡ್ಡ ಮಟ್ಟದ ಕಲಹಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆಯಾ? ತಾರಕಕ್ಕೇರುತ್ತಾ ಈ ಕಲಹ. ತಿರುಪತಿ ದೇಗುಲದಲ್ಲಿ, ತಿಮ್ಮಪ್ಪನ ದೇಗುಲದಲ್ಲಿ ಒಟ್ಟಿರುವಂತ ನೌಕರರಲ್ಲಿ 300 ಹಿಂದೂಯೇತರ ನೌಕರರಿದ್ದಾರೆ. ಆ 300 ಹಿಂದೂಯೇತರ ನೌಕರರಿಗೆ VRS ತಗೊಳ್ಳಿ ಅಂತ ಹೇಳಿ ಈಗ ಅಲ್ಲಿನ ಆಡಳಿತ ಮಂಡಳಿ ನಿರ್ಧಾರವನ್ನು ಮಾಡಿದೆ. ಟಿಟಿಡಿ ನೂತನ ಆಡಳಿತ ಮಂಡಳಿಯ ಮೊದಲ ಸಭೆಯಲ್ಲಿ ಹಿಂದೂಯೇತರ ನೌಕರರನ್ನ ಗೇಟ್ ಪಾಸ್ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಭೆಯ ಬಳಿಕ ಟಿಟಿಡಿ ಚೇರ್ಮನ್ ಈ ಬಗ್ಗೆ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಟಿಟಿಡಿಯ ನೂತನ ಮಂಡಳಿಯ ಮೊಟ್ಟ ಮೊದಲ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನು ಮಾಡಿಕೊಂಡಿರೋದು 300 ಜನ ಹಿಂದೂಯೇತರ ನೌಕರರಿಗೆ ಗೇಟ್ ಪಾಸ್ ಕೊಡಿಸಬೇಕು, VRS ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಟಿಟಿಡಿಯ ನೂತನ ಮಂಡಳಿಯ ಮೊದಲ ಸಭೆಯಲ್ಲಿ ನಿರ್ಧಾರ ಆಗಿದೆ ಅಂತ ಹೇಳಿ ಸಭೆಯ ಬಳಿಕ ಟಿಟಿಡಿಯ ನೂತನ ಚೇರ್ಮನ್ BR ನಾಯ್ಡು ಆದೇಶ ಹೊರಡಿಸಿದ್ದಾರೆ. ದೇವರ ಮೇಲೆ ನಂಬಿಕೆ ಇಲ್ದಿದ್ದವರು ಶ್ರದ್ಧೆಯಿಂದ ಕೆಲಸ ಮಾಡಲ್ಲ, ದೇವರ ಮೇಲೆ ನಂಬಿಕೆ ಇರೋರು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ತಿರುಪತಿ ತಿಮ್ಮಪ್ಪನ ದೇಗುಲ ಹಿಂದೂಗಳ ಶ್ರದ್ಧಾ ಕೇಂದ್ರ, ಭಕ್ತಿ ಕೇಂದ್ರ, ಇಲ್ಲಿ ಹಿಂದೂಗಳೇ ಇರಲಿ, ಶ್ರದ್ಧೆಯಿಂದ ಕೆಲಸ ಆಗುತ್ತೆ. ತಿಮ್ಮಪ್ಪನ ದೇಗುಲದಲ್ಲಿ 7,000ಕ್ಕೂ ಹೆಚ್ಚು ಜನ ಖಾಯಂ ನೌಕರಿದ್ದಾರೆ. ಅವರ ಪೈಕಿ 300 ಜನ ಉದ್ಯೋಗಿಗಳು ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು, ಅಂದ್ರೆ ಹಿಂದೂ ಧರ್ಮದಿಂದ ಬೇರೆ ಧರ್ಮದಲ್ಲಿರೋರು. 14,000ಕ್ಕೂ ಹೆಚ್ಚು ಗುತ್ತಿಗೆ ನೌಕರರು ಸೇವೆ ಸಲ್ಲಿಸುತ್ತಿದ್ದಾರೆ. ಅದರಲ್ಲೂ ಕೂಡ ಅನ್ಯ ಧರ್ಮೀಯರಿದ್ದಾರೆ. ಅವರೆಲ್ಲರಿಗೂ ಗೇಟ್ ಪಾಸ್ ಕೊಡಬೇಕು ಅನ್ನೋದು ಇಲ್ಲಿನ ನಿರ್ಧಾರ. 300 ಹಿಂದೂಯೇತರ ನೌಕರರು VRS ಪಡೆಯೋದಕ್ಕೆ ಅವಕಾಶ ಇದೆ. ಇಲ್ಲದೇ ಇದ್ರೆ ಸರ್ಕಾರ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡೋದಕ್ಕೂ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಮೊದಲಿಂದಲೂ ಇದ್ದಂಥ ಚರ್ಚೆ, ಯಾವ ವ್ಯಕ್ತಿ ಈ ದೇವಸ್ಥಾನ ಅಥವಾ ಈ ಶ್ರದ್ಧೆ ಮೇಲೆ ನಂಬಿಕೆ ಇಟ್ಟಿಲ್ವೋ, ಅದೇ ಯಾವುದೊಂದು ತುಪ್ಪದ ವಿಚಾರಣೆ ತಗೊಳ್ಳಿ, ಅಲ್ಲಿ ತುಪ್ಪ ಯಾವ ತುಪ್ಪ ಬಳಕೆ ಆಗಬೇಕು ಅನ್ನುವ ಡಿಸಿಷನ್ ತಗೊಳ್ಳುವಂಥ ವ್ಯಕ್ತಿ ಆ ಧರ್ಮದವನೇ ಅಲ್ಲ. ಅಲ್ಲಿ ಯಾವ ತುಪ್ಪ ಬಳಕೆ ಆದ್ರೆ ನಂಗೇನು ಅನ್ನೋ ರೀತಿಯ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆಗಳಂತೂ ಇದ್ದೇ ಇರುತ್ತೆ. ಅಥವಾ ದೇವರ ಮೇಲೆ ನಂಬಿಕೆ ಇಲ್ಲದಿರುವಂಥ ವ್ಯಕ್ತಿ ದೇವರ ಭಕ್ತರಿಗೆ ಯಾವ ಪ್ರಸಾದ ಕೊಡಬೇಕು, ಯಾವ ತುಪ್ಪದಲ್ಲಿ ಕೊಡಬೇಕು, ಅಥವಾ ಅಲ್ಲಿ ಏನಾಗಬೇಕು ಅನ್ನುವ ನಿರ್ಧಾರವನ್ನು ಕೈಗೊಳ್ಳುವಂಥ ಆತನಿಗೆ ಕೊಟ್ಟಿರುವ ಅವಕಾಶ ಸರಿಯಲ್ಲ ಅನ್ನೋದು ಕೇವಲ ತಿರುಪತಿ ವಿಚಾರದಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲ ಹಿಂದೂ ದೇವಸ್ಥಾನಗಳಲ್ಲಿ ಹಿಂದೂಯೇತರರು ಯಾರಿದ್ದಾರೆ, ಹಿಂದೂಯೇತರ ನಿರ್ಧಾರಗಳನ್ನು ಕೈಗೊಳ್ಳುವ ಅಧಿಕಾರಿಗಳು ಅಥವಾ ಅಲ್ಲಿರುವಂಥ ನೌಕರ ವರ್ಗದವರು ಅವ್ರನ್ನ ಇಡಬಾರ್ದು, ಕೇವಲ ಹಿಂದೂಗಳಿಗೆ ಮಾತ್ರ ಅವಕಾಶ ಕೊಡಬೇಕು ಅನ್ನುವ ಒಂದು ವಾದ ಇತ್ತು. ಆ ವಾದ ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲಿ ಈಗ ಅನುಷ್ಠಾನಕ್ಕೆ ಬರ್ತಾ ಇರೋದು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ. ಇಡೀ ಭಾರತದ, ಇಡೀ ವಿಶ್ವದ ಅತ್ಯಂತ ಶ್ರೀಮಂತ ದೇಗುಲದಲ್ಲಿ ಒಂದಾಗಿರುವ ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಇದು ದೇಶದ ಬೊಕ್ಕಸಕ್ಕೆ ಮತ್ತು ರಾಜ್ಯದ ಬೊಕ್ಕಸಕ್ಕೆ ಕೊಡ್ತಾ ಇರುವಂಥ ಅನುದಾನ ಸಿಕ್ಕಾಪಟ್ಟೆ ಇದೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಈಗ ತೆಗೆದುಕೊಂಡಿರುವಂಥ ನಿರ್ಧಾರ, ಇದಕ್ಕೆ ಎಷ್ಟು ಸರಿ ಎಷ್ಟು ತಪ್ಪು, ಇದರ ಪರ ವಿರೋಧಗಳ ಚರ್ಚೆ ಏನು, ಈ ನಿರ್ಧಾರ ಯಾವ ಹಂತಕ್ಕೆ ಹೋಗುತ್ತೆ ಮುಂದಿನ ದಿನಗಳನ್ನೋದೇ ಇವತ್ತಿನ ಈ ಚರ್ಚೆ. ಈ ಕ್ಷಣದಲ್ಲಿ ಈ ಚರ್ಚೆಯಲ್ಲಿ ನನ್ನ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ ರಾಜಶೇಖರಾನಂದ ಸ್ವಾಮೀಜಿಗಳು, ವಜ್ರದೇವಿ ಮಠದ ಶ್ರೀಗಳು. ಸ್ವಾಮಿ ನಮಸ್ಕಾರ ಗುರುಗಳೇ. ಜೊತೆಗೆ ಇನ್ನು ಟಿಟಿಡಿಯ ಮಾಜಿ ಸದಸ್ಯರು TS ಶರವಣ ಕೆಲವೇ ನಿಮಿಷದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಮೊದಲಿಗೆ ವಜ್ರದೇವಿ ಮಠದ ಗುರುಗಳು ಮಾತಾಡ್ತೀನಿ. ಗುರುಗಳೇ, ಇದು ಮೊದಲಿಂದ ಇದ್ದಂಥ ಒಂದು ಕೂಗು, ಇದು ತಿರುಪತಿ ದೇವಸ್ಥಾನವನ್ನು ಕ್ಲೀನ್ ಮಾಡಬೇಕು ಅನ್ನುವಂಥ ಒಂದು ಕೂಗು. ಇವತ್ತು ತೆಗೆದುಕೊಂಡಿರುವಂಥ ನಿರ್ಧಾರವನ್ನು ಒಬ್ಬ ಹಿಂದೂ ಪ್ರಮುಖರಾಗಿ ತಾವು ಯಾವ ರೀತಿ ಸ್ವೀಕಾರ ಮಾಡ್ತೀರಿ? ಇದು ಬಹಳ ಸಂತೋಷಕಾರಕವಾದಂತಹ ಒಂದು ವಿಷಯ. ಸಂತೋಷಕಾರಕವಾದಂತಹ ವಿಷಯವನ್ನ ನಾವು ಬಹು ಮುಕ್ತವಾಗಿರತಕ್ಕಂತಹ ಮುಕ್ತ ಕಂಠದಿಂದ ಅದನ್ನ ಪ್ರಶಂಸಿಸ್ತೇವೆ. ಯಾಕೆ ಅಂತಂದ್ರೆ ಆಗದಿಂದ ತಾವುಗಳು ಹೇಳಿರುವಂತಹ ಮಾತುಗಳು ವೀಕ್ಷಕರಿಗೆ ಬಹಳ ಹತ್ತಿರವಾಗಿ ಅದು ಕೇಳಿರಬಹುದು. ಯಾವ ದೇವರ ಮೇಲೆ ನಂಬಿಕೆ ಇಲ್ಲದವರು ಅಥವಾ ಮೂರ್ತಿ ಪೂಜೆಯನ್ನ ನಂಬದವರು ಪ್ರಸಾದವನ್ನ ಮಾಡ್ತಾರೆ ಅಂತಲಾದ್ರೆ ಆ ಪ್ರಸಾದವನ್ನ, ಮೂರ್ತಿಯನ್ನ ಪೂಜಿಸುವವರು ಆ ಪ್ರಸಾದವನ್ನ ತಗೊಂಡ್ರೆ ಅದರಲ್ಲಿರುವಂತಹ ಪ್ರಮಾಣ ಏನು ಅನ್ನುವುದನ್ನ ನಾವುಗಳು ನೋಡಿದಾಗ, ದೇವಸ್ಥಾನ ಅನ್ನುವಂಥದ್ದು ಒಂದು ಗುರುತ್ವಾಕರ್ಷಣ ಶಕ್ತಿ ಉಳ್ಳ ಕ್ಷೇತ್ರ.
ಮತ್ತಲ್ಲಿ ಒಂದು ಕೇಂದ್ರವಾಗಿರತಕ್ಕಂತಹ ದೇವಬಿಂಬ ಇದೆ ಅನ್ನುವುದಾದರೆ ಆ ಬಿಂಬ ನಮ್ಮನ್ನ ಆಕರ್ಷಿಸ್ತದೆ. ಆ ಆಕರ್ಷಣೆಯ ಪ್ರತಿರೂಪವಾಗಿ ನಾವು ಹೇಳಿಕೊಂಡಿರುವಂತಹ ಪ್ರಾರ್ಥನೆಗಳು ಅಥವಾ ನಮ್ಮ ಮನಸ್ಸಿನ ಸಂಕಷ್ಟಗಳನ್ನ ಆ ಮೂರ್ತಿಯ ಎದುರು ಇಟ್ಟಾಗ ಅದು ನಮಗೆ ಸಂವಹನ ಮಾಡ್ತದೆ. ಆ ಮೂಲಕವಾಗಿ ನಮ್ಮ ಕಷ್ಟಗಳು ಚಿತ್ರಗೊಳ್ತದೆ, ಅರ್ಥಾತ್ ಪರಿಹಾರಗೊಳ್ತದೆ. ಈ ನಿಟ್ಟಿನಲ್ಲಿ ದೇವರನ್ನ ನಂಬುವವರೇ ಅದನ್ನ ಮಾಡಬೇಕಾದ ಪ್ರಸಾದ ಅಥವಾ ದೇವ ಸಂಬಂಧವಾದಂತಹ ನೈವೇದ್ಯಗಳಿಗೆ ಸಂಬಂಧಪಟ್ಟಂತಹ ಸುವಸ್ತುಗಳನ್ನ ದೇವರನ್ನ ನಂಬುವವರೇ ವಿನಿಯೋಗಿಸಬೇಕೇ ಹೊರತು ದೇವರನ್ನ ನಂಬದವರು, ಮೂರ್ತಿ ಪೂಜೆಯನ್ನವಲ್ಲದವರು ಅಥವಾ ಸಾಮಾನ್ಯವಾಗಿ ಒಂದು ಜನಾಂಗ ಇದೆ, ಅವರು ಹಂದಿಯನ್ನ ಆಹಾರವಾಗಿ ಬಳಸ್ತಾರೆ. ಹಂದಿಯನ್ನ ಆಹಾರವಾಗಿ ಬಳಸುವಂತವರು ಯಾವತ್ತೂ ಕೂಡ ದೇವರನ್ನ ಪೂಜಿಸಬಾರದು ಅನ್ನುವಂತ ಒಂದು ನಿಯಮವು ನಮ್ಮಲ್ಲಿ ಕಟ್ಟುಪಾಡು ಇದೆ. ಹಾಗಾಗಿ ಈ ಎಲ್ಲ ವಿಷಯಗಳು ಸಂವಹನವಾಗಿರುವುದರಿಂದ ಯಾವುದೇ ಕಾರಣಕ್ಕೆ ಸರ್ಕಾರ ತಗೊಂಡಿರುವಂತಹ ನಿರ್ಣಯ ಏನಿದೆ ಅದು ಬಹಳ ಬಹಳ ಅತ್ಯುನ್ನತವಾಗಿರತಕ್ಕಂತ ಒಂದು ಸಂದೇಶವನ್ನ ಇಡೀ ಜಗತ್ತಿಗೆ ಸಾರಿದಂತೆ ಕಾಣ್ತಾ ಇದೆ ಅಂತ ನಮಗನ್ನಿಸ್ತದೆ. ಗುರುಗಳೇ, ಈಗ ಹಿಂದೂಗಳೇ ಅಂತ ಇಟ್ಕೊಳ್ಳೋಣ, 100% 14,000 ಜನ ಗುತ್ತಿಗೆ ನೌಕರರು, 7,000ಕ್ಕೂ ಹೆಚ್ಚು ಜನ ಕಾಯಂ ನೌಕರರು, ಎಲ್ಲರೂ ಹಿಂದೂಗಳನ್ನೇ ತಗೊಂಬಂದು ನಿಲ್ಸಿದ್ರು ಅಂತ ಇಟ್ಕೊಳ್ಳಿ. ಆ ಕೆಲಸಕ್ಕೆ ಬಂದಿರುವ ನೌಕರ ಹಿಂದೂ, ಆತ ಏನು ಎಲ್ಲ ಭಾರತದಲ್ಲಿರುವಂಥ ಅಷ್ಟೂ ಹಿಂದೂಗಳು ನಿಮ್ಮ ಎಲ್ಲ ವಿಚಾರಗಳನ್ನು ಒಪ್ಕೊಳ್ಳುವವರೇನಾ? ಅಥವಾ ಧಾರ್ಮಿಕ ವಿಚಾರಕ್ಕೆ ಬಂದಾಗ ಎಷ್ಟೋ ಜನ ಹಿಂದೂಗಳು ನಮ್ಮ ಕಟ್ಟುಪಾಡುಗಳನ್ನು ವಿರೋಧಿಸುವವರು ಇದ್ದಾರೆ. ನೀವು ಅದನ್ನ ಹೇಗೆ ಸಗ್ರಿಗೇಟ್ ಮಾಡ್ತೀರಿ? ಈತ ಹಿಂದೂ ಧರ್ಮವನ್ನ, ಸನಾತನ ಧರ್ಮವನ್ನ ಗುರುತಿಸುವ ಅಥವಾ ಗೌರವಿಸುವ ಹಿಂದುವೋ, ಅಥವಾ ಈತನಿಗೆ ಧರ್ಮದ ಮೇಲೆ ಯಾವ ರೀತಿ ಮನಸ್ಥಿತಿ ಇದೆ, ಭಾವನೆ ಇದೆ ಅನ್ನೋದನ್ನ ತಿಳಿದುಕೊಳ್ಳದೆ ಅಥವಾ ಒಬ್ಬ ಹಿಂದೂ ಅನ್ನೋ ಕಾರಣಕ್ಕೆ ಓಕೆನಾ ನಿಮಗೆ ಅಂತ? ಅಂದ್ರೆ ಒಂದು ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದ್ರೆ, ಈಗ ಸರ್ಕಾರಿ ನೌಕರ ಅಂತ ಅಂದಾಗ ಈಗ ಯಾರನ್ನ ಅವರು ಅಲ್ಲಿ ನೇಮಕ ಮಾಡಿಕೊಳ್ತಾರೆ, ಯಾರಿಗೆ VRS ಕೊಡ್ತಾರೆ, ಯಾರನ್ನ ಬೇರೆ ಇಲಾಖೆಗೆ ಅವರು ನಿಯೋಜನೆ ಮಾಡ್ತಾರೆ, ಈ ಎಲ್ಲ ವಿಷಯಗಳನ್ನ ನಮ್ಮ ಗಮನಿಸಿದಾಗ ಎಲ್ಲರೂ ದೇವರನ್ನ ನಂಬುವವರೇ ಆಗಿರ್ಬೇಕು ಅನ್ನುವಂತ ಒಂದು ಅನುಶಾಸನ ಇದೆ, ಕಡತದಲ್ಲಿ ಇದೆ. ನಮ್ಮ ಧಾರ್ಮಿಕ ದತ್ತಿ ಇಲಾಖೆ, ಅದು ಇಡೀ ಭಾರತಕ್ಕೆ ಸಂಬಂಧಪಟ್ಟಂತಹ ಧಾರ್ಮಿಕ ದತ್ತಿ ಇಲಾಖೆ ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಂದು ದೇವಸ್ಥಾನದಲ್ಲಿ ಪ್ರಮುಖನಾಗಿರುವಂತವ ಅಥವಾ ಆ ದೇವಸ್ಥಾನವನ್ನ ಯಾವುದೇ ರೀತಿಯಲ್ಲಿ ವ್ಯವಸ್ಥೆಗೆ ನಿಯೋಜನೆಗೊಳಿಸುವವ ದೇವರನ್ನ ನಂಬಿರಬೇಕು ಅನ್ನುವಂತ ಒಂದು ಮಾತಿದೆ. ಹಾಗಿರುವುದರಿಂದ ನಮ್ಮ ಪ್ರಶ್ನೆ ಇರುವಂತದ್ದು ದೇವರನ್ನ ನಂಬುವವರೇ ಅಲ್ಲಿ ಬರಬೇಕು. ಹಾಗಾಗಿ ಅಧಿಕಾರಿ ವರ್ಗದಲ್ಲಿ ಕೆಲವರು ಬಂದಾಗ ನಾಸ್ತಿಕರು ಕೂಡ ಬರಬಹುದು. ಆದ್ರೆ ನಮ್ಮ ಪ್ರಶ್ನೆ ಇರುವಂತದ್ದು, ನಾಸ್ತಿಕರು ಕೂಡ ದೇವರ ಬಳಿಯಲ್ಲಿ ಕೂತುಕೊಂಡ್ರೆ 15 ದಿವಸದಲ್ಲಿ ಅವ ಆಸ್ತಿಕನಾಗಿ ಪರಿವರ್ತನೆಯಾಗ್ತಾನೆ ಎನ್ನುವುದಕ್ಕೆ 10 ಹಲವು ನಿದರ್ಶನಗಳು ನಮ್ಮ ಕಣ್ಣೆದುರು ಇದೆ. ಯಾಕೆ ಅಂತಂದ್ರೆ, ಒಂದು ದೇವಾಲಯ ಅನ್ನುವಂತಹ ಒಂದು ಪ್ರದೇಶಕ್ಕೆ ದೇವರನ್ನ ನಂಬದವ ಬಂದ ಅಂತ ನಾವು ಇಟ್ಟುಕೊಳ್ಳೋಣ. ತಾವು ವೀಕ್ಷಕರ ಪ್ರಶ್ನೆಯನ್ನ ನಮಗೆ ಮುಂದಿಟ್ಟಿದ್ದೀರಿ. ಹಾಗಾಗಿ ನಮ್ಮ ಪ್ರಶ್ನೆ ಇರುವಂತದ್ದು, ದೇವರನ್ನ ನಂಬದವನು ಕೂಡ ದೇವರ ಸಾನ್ನಿಧ್ಯದ ಒಳಗೆ ಬಂದಾಗ ಅಲ್ಲಿ ನಡೆಯುವಂತಹ ಪ್ರತಿಯೊಂದು ದೇವತಾ ಸನ್ನಿಧಾನಕ್ಕೆ ಸಂಬಂಧಪಟ್ಟಂತಹ ಸತ್ಕರ್ಮಗಳು ಅವನನ್ನ ತನ್ನಿಂದ ತಾನೇ ದೇವರ ಕಡೆಗೆ ಒಲಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರ್ತದೆ. ಎಷ್ಟೋ ಸಾಂಸಾರಿಕವಾಗಿರುವಂತಹ ಬದುಕಿನಲ್ಲಿ ಯಜಮಾನ ದೇವರನ್ನ ನಂಬುವುದಿಲ್ಲ, ಯಜಮಾಂತಿ ದೇವರನ್ನ ನಂಬ್ತಾಳೆ. ಆ ಸನ್ನಿವೇಶದಲ್ಲೂ ಕೂಡ ಒಬ್ಬ ವಿಜ್ಞಾನಿಯ ಕಥೆಯೇ ಇದೆ. ಅವ ದೇವರ ಎದುರು ಬಂದಾಗ ತಲೆ ಬಗ್ಗಿಸಿದ್ನಂತೆ. ಆವಾಗ ಪ್ರವಚನ ಕೇಳಿದವ ಹೇಳಿದ್ನಂತೆ, ನೀವು ಇಲ್ಲಿವರೆಗೆ ದೇವರು ಇಲ್ಲ ಇಲ್ಲ ಅಂತ ಹೇಳಿದವ್ರು ಈಗ ಹೇಗೆ ನೀವು ತಲೆ ಬಗ್ಗಿಸಿದ್ರಿ ಅಂತ ಹೇಳಿದಾಗ ಅವನು ಹೇಳ್ತಾನಂತೆ, ಎಲ್ಲಿ ಆದರೂ ದೇವರು ಇದ್ದಾರೆ ಅಂತ ಪ್ರಶ್ನೆ ಬಂತಂತೆ ಅವನ ಮನಸ್ಸಿನಲ್ಲಿ. ಹಾಗಿರುವುದರಿಂದ ಒಂದು ದೇವರನ್ನ ನಂಬದವ ದೇವರ ಪ್ರಸಾದ ವಿನಿಯೋಜನೆಗೆ ಅಥವಾ ದೇವರ ಅಧಿಕಾರಿಯಾಗಿ ದೇವರ ವ್ಯವಸ್ಥೆಯ ಒಳಗೆ ಬಂದ ಅಂತಲಾದ್ರೆ ಅವ 2-3 ದಿವಸದಲ್ಲೇ ಅವನ ನಾಸ್ತಿಕತ್ವ ಹೋಗಿ ಆಸ್ತಿಕತ್ವ ಕಡಾಖಂಡಿತವಾಗಿ ಬರ್ತದೆ ಎನ್ನುವುದಕ್ಕೆ 10 ಹಲವಾರು ನಿದರ್ಶನಗಳು ಇದೆ. TTDಯ ಮಾಜಿ ಸದಸ್ಯರು TS ಶರವಣ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರವಣ ಅವರೇ ನಮಸ್ಕಾರ. ಈಗ ಆಡಳಿತಾತ್ಮಕವಾದಂತಹ ಒಂದು ನಿರ್ಧಾರ ಇದು. TTDಯ ಎಲ್ಲ ಸದಸ್ಯರು ಒಟ್ಟಾಗಿ ಅವರ ಒಂದು ಹೊಸ ಮಂಡಳಿಯ ಮೊದಲ ಸಭೆಯಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ ಇದು. ಸಾಮಾನ್ಯವಾಗಿ ಇಂಥ ಸಭೆಯಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ದೇವಸ್ಥಾನಕ್ಕೆ ಎಷ್ಟು ದೊಡ್ಡ ಮಟ್ಟಿಗೆ ಇಫೆಕ್ಟ್ ಆಗಬಹುದು? ಒಬ್ಬ ಸದಸ್ಯರಾಗಿ ನೀವು ಮೊದಲು ಇದ್ದವರಾಗಿರೋದ್ರಿಂದ ಹೇಗಿರುತ್ತೆ ಪ್ರೊಸೀಜರ್ಗಳು, ಹೇಗಿರುತ್ತೆ ಪ್ರಕ್ರಿಯೆಗಳು, ಮತ್ತೆ ಎಷ್ಟು ಸುಲಭನಾ ಅದು? ನೋಡಿ, ಪ್ರತಿ ಆಡಳಿತ ಮಂಡಳಿ ಹೊಸದಾಗಿ ಬಂದಾಗ ಕೆಲವು ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋದು, ತೀರ್ಮಾನ ಮಾಡೋದು, ಅದನ್ನ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆಗಳನ್ನ ನಡೀತಾ ಇರುತ್ತೆ. ಅದೇ ರೀತಿ ಈ ಬಾರಿ ಕೂಡ ಹಲವಾರು ನಿರ್ಧಾರಗಳನ್ನ ಬೋರ್ಡ್ ಇಂದ ಆಡಳಿತ ಮಂಡಳಿ ತೆಗೆದುಕೊಂಡಿದೆ. ಅದರಲ್ಲಿ ವಿಶೇಷವಾಗಿ ತಾವು ಏನ್ ಚರ್ಚೆ ಮಾಡ್ತಾ ಇದ್ದೀರಾ, ಈ ಇದ್ರಲ್ಲಿ ತಗೊಂಡಿರತಕ್ಕಂತ ವಿಚಾರದಲ್ಲಿ ಅಲ್ಲಿ ಯಾರು ನಾನ್ ಹಿಂದೂಗಳು ಯಾರು ಕೆಲಸ ಮಾಡ್ತಾ ಇದ್ದಾರೆ
ಅವರನ್ನೆಲ್ಲ ಕೂಡ ಸರ್ಕಾರಕ್ಕೆ ವಾಪಸ್ ಕಳಿಸ್ಕೊಡೋದು ಅಂತ ಸರ್ಕಾರದ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ ಅವ್ರನ್ನ ವಾಪಸ್ ಕಳಿಸೋದು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ. ಅದು ಮತ್ತೆ ಅದು ಸರ್ಕಾರದ ಅನುಮೋದನೆ ಕೂಡ ಕಳಿಸ್ಕೊಟ್ಟಿದ್ದಾರೆ. ಅದು ತಗೊಂಡಿರತಕ್ಕಂತ ತೀರ್ಮಾನ. ಮತ್ತೆ ಇನ್ನೊಂದು 2-3 ಅವರ್ಸ್ ಅಲ್ಲಿ ದರ್ಶನ ಮಾಡಿಸೋದಕ್ಕೆ ಬಹಳಷ್ಟು ಸಾಹಸ ಮಾಡಬೇಕು. 20 ಗಂಟೆ 30 ಗಂಟೆ ಏನು ಆಗ್ತಾ ಇದೆ ಅದನ್ನು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಅಳವಡಿಸ್ಕೊಂಡು ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಬಳಕೆ ಮಾಡಿಕೊಂಡು ಅದನ್ನ ಮಾಡಬೇಕು. ಸ್ವಾಮಿ ದರ್ಶನ ಮಾಡೋ ಟೈಮಿಂಗ್ಸ್ ಗಳನ್ನ ರೆಡ್ಯೂಸ್ ಮಾಡಿ 20-30 ಇರೋದನ್ನ 2-3 ಅವರ್ಸ್ ಅಲ್ಲಿ ಮಾಡುವಂತ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಅದು ಸ್ವಾಗತಕರ. ಆಮೇಲೆ ಈಗ ಏನಾಗಿದೆ, ಹಿಂದೆ ತಾವು ಕೂಡ ಲಾಡು ವಿಚಾರದಲ್ಲಿ ತಾವು ಗಮನಿಸಿದಿರಿ. ಲಾಡು ವಿಚಾರದಲ್ಲಿ ಯಾವ ತರ ಕಳಬರಿಕೆ ಆಗಿತ್ತು, ಯಾವ ತರ ಈ ಮಾಂಸಗಳನ್ನ ಬಳಕೆ ಮಾಡ್ತಾ ಇದ್ರು ಅಂತ ಹೇಳಿ ಎಲ್ಲ ನಮ್ಮ ಮಾನ್ಯ ಆಂಧ್ರದ ಮುಖ್ಯಮಂತ್ರಿಗಳಂತ ಚಂದ್ರಬಾಬು ನಾಯ್ಡು ಅವರೇ ಹೇಳಿರತಕ್ಕಂಥದ್ದನ್ನು ಕೂಡ ತಾವು ಗಮನಿಸಿದಿರಿ. ಮತ್ತೆ ಅದು ಕೂಡ ಅದು ಯಾವ್ದೋ ಒಂದು ಕಮಿಟಿಯಿಂದ ಅದು ಕೂಡ ಉಲ್ಲೇಖ ಆಗಿದೆ. ಅದನ್ನು ಕೂಡ ಈ ಅನ್ಯ ಧರ್ಮದವರ ಒಂದು ವಿವೇಚನೆಗೆ ಅದು ಬಂದು ಈ ತರ ನಡೆದಿರತಕ್ಕಂಥದ್ದನ್ನ ಗೊತ್ತಾಗಿನೇ ಇವತ್ತು ಈ ತರ ನಮ್ಮ TTD ಬೋರ್ಡ್ ಚೇರ್ಮನ್ ರಾದಂತ ನಾಯ್ಡು ಅವರು ಈ ತೀರ್ಮಾನ ತೆಗೆದುಕೊಂಡಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಸ್ವಾಗತಕರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಧರ್ಮ, ನಮ್ಮ ದೇವರು ಯಾವ ತರ ಒಂದು ನಾವು ವಾಡಿಕೆ ಇದೆ, ಏನ್ ಮಾಡ್ತಾ ಇದೀವಿ ಅದನ್ನ ಮುಂದುವರಿಸಬೇಕಾಗಿದ್ರೆ ಇದು ಅನಿವಾರ್ಯ, ಇದನ್ನ ಮಾಡ್ಲೇಬೇಕಾಗ್ತದೆ. ಅದು ಮಾಡ್ತಾ ಇದ್ದಾರೆ, ಅದು ಒಳ್ಳೇದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶರಣ ಅವರೇ, ನೀವು ನಮ್ಮ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಇರ್ತೀರಿ ಅಂತ ನಾನು ಭಾವಿಸ್ತೀನಿ. ಒಂದು ಸಣ್ಣ ಬ್ರೇಕ್ ಹೋಗಿ ಬರ್ತೀನಿ. ನೀವು ನಮ್ಮ ಜೊತೆಗೆ ಇರ್ತೀರಿ ಅನ್ನುವಂಥ ಭಾವನೆ ಜೊತೆಗೆ ಇನ್ನಷ್ಟು ಚರ್ಚೆ ಇದೆ, ಇನ್ನೊಂದು ವಿಚಾರ ಇದೆ. ಮತ್ತು ಇದನ್ನು ಹೇಗೆ ಅಲ್ಲಿನ ನೌಕರರು ಸ್ವೀಕಾರ ಮಾಡ್ತಾರೆ. ಎಸ್, ಓಕೆ, ಡನ್, ಇವ್ರು ತಗೊಂಡ್ರು ನಿರ್ಧಾರ, ಆಯ್ತು ನಾವು ಹೋಗ್ಬಿಡ್ತೀವಿ ಅನ್ನುವ ನಿರ್ಧಾರ ಅಲ್ಲಿಂದ ಪ್ರಕಟ ಆಗುತ್ತಾ?